5 ಅಮಾವಾಸ್ಯೆ ಮಾಡಿ. ಹೌದಾ, ಒಳ್ಳೇದಾಗಿದೆ. ಹಾಂ, ಆಯ್ತಾಯ್ತು, ಒಳ್ಳೇದಾಗಲಿ ನಿಮಗೆ. ಈ ಉತ್ತನಹಳ್ಳಿಯಲ್ಲಿ ಉತ್ತದ ಒಳಗಡೆ ಇರ್ತಾಳೆ ತಾಯಿ. ಉತ್ತದ ಒಳಗಡೆ ಇರ್ತಾಳೆ ತಾಯಿ. ಮಹಾರಾಜನ ಕನಸಲಾದಾಗ ಅವ್ರು ಬಂದು ಅದನ್ನು ಕ್ಷೀರಾಭಿಷೇಕ ಮಾಡಿ ಅದನ್ನು ತೆಗೆದು ಅವ್ರನ್ನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಾಗ ಅವ್ರು ವರಪ್ರಸಾದ ಆಗುತ್ತೆ. ಅದರಿಂದ ಅದು ಯಾವಾಗಲೂ ದೇವಸ್ಥಾನ ಹಳ್ಳದಲ್ಲಿದೆ, ನಮ್ಮ ದೇವಸ್ಥಾನ ಉತ್ತದ ಕೆಳಗಡೆ. ಅದರಿಂದ ಇದು ಉತ್ತದ ಒಳಗಡೆ ಇದ್ದಂಥ ಅಮ್ಮನವರು, ಅದಕ್ಕೆ ವರಪ್ರಸಾದ. ಹಾಗೆ ಅವರು ರಾಜ್ಯ ಸುಭಿಕ್ಷೆ ಆಗುತ್ತೆ. ಅದರಿಂದ ವರಪ್ರಸಾದ ಇಲ್ಲಿ ಬಹಳ ಪ್ರಾಧಾನ್ಯತೆ. ತಾಯಿ ಕೊಟ್ಟದ್ದು ಎಲ್ಲ ಖಂಡಿತವಾಗಿ ನೆರವೇರುತ್ತೆ, ಯಾವ ಫೇಲ್ ಇಲ್ಲ. ನಾನು ಸಂಹಾರ ಮಾಡ್ತಕ್ಕಂಥ ರಾಕ್ಷಸನ ರಕ್ತವನ್ನು ಪಾನ ಮಾಡು, ನಿನ್ನ ನಾಲಿಗೆಯನ್ನು ಚಾಚಿ ಯುದ್ಧ ಭೂಮಿಯನ್ನಾಗಿ ಮಾಡಿ ನೀನು ಪಾನ ಮಾಡಿದ್ರೆ ನಾನು ರಾಕ್ಷಸನ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಏನು ಮಾಡ್ತಾಳೆ, ತಾಯಿ ತನ್ನ ನಾಲಿಗೆಯನ್ನು ಚಾಚ್ತಾಳೆ, ನಾಲಿಗೆಯೇ ಭೂಮಿ ಆಗಿಬಿಡುತ್ತೆ. ಆ ಭೂಮಿ ಮೇಲೆ ಅವಳು ಎಲ್ಲ ಸಂಹಾರ ಮಾಡಿದಂಥದ್ದೆಲ್ಲ ರಕ್ತವನ್ನೆಲ್ಲ ತಾಯಿ ಕುಡಿದು ಬಿಡ್ತಾಳೆ. ನೀನು ಆಗ್ನೇಯ ದಿಕ್ಕಿನಲ್ಲಿ ರಾಮನಾಥಗಿರಿ ಅಂತ ಇದೆ, ಅಲ್ಲಿ ಹೋಗಿ ಅವರ ಅನುಜ್ಞೆಯನ್ನು ಪಡೆದು ಅಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥ ಗಳಿಸು. ಬಂದಂಥ ಭಕ್ತಾದಿಗಳು ನಿನ್ನಲ್ಲಿ ದರ್ಶನ ಮಾಡಿ ನನ್ನಲ್ಲಿ ಬರಲಿ ಮೊದಲು ಅಂತ ಅವಳು ತಾಯಿ ಗಿಫ್ಟ್ ಕೊಡ್ತಾಳೆ ತಂಗಿಗೆ. ಈಗಲೂ ತಿಳಿದವರು ಇಲ್ಲಿ ಬಂದು ತಾಯಿಯನ್ನು ದರ್ಶನ ಮಾಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪದ್ಧತಿ ಇಲ್ಲೂ ಇದೆ. ಇದು ರಾಮನಾಥಗಿರಿ ಅಂತ. ಈಶ್ವರ ಇಲ್ಲಿ ಪ್ರಧಾನ. ನಮಗೆ ಪೂರ್ವಾಭಿಮುಖ ಇರ್ತಕ್ಕಂಥದ್ದು ಶಿವನೇ ಪ್ರಧಾನ. ಅಮ್ಮನವರು ಹೆಸರುವಾಸಿನಲ್ಲಿದ್ದಾರೆ. ಯಾಕೆ ಅಂತಂದ್ರೆ ರಾಮ ಬಂದು ಅಜ್ಞಾತವಾಸದಲ್ಲಿ ಇಲ್ಲಿ ವಾಸ ಮಾಡ್ತಾ ಪೂಜೆ ಮಾಡ್ತಾರೆ. ಅಜ್ಞಾತವಾಸ ಮಾಡ್ಬೇಕಂತ ಇಲ್ಲಿ ಪಾದಗಳಿದೆ, ಮುಂದ್ಗಡೆ ಪಾದ ನೋಡೋದ್ರಲ್ಲ, ಅಲ್ಲೇನು ಅಂತಂದರೆ ನೀವು ಇಲ್ಲಿ ದರ್ಶನ ಮಾಡ್ತೀರ. ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ದರ್ಶನ ಮಾಡಿದ್ರೆ ಪಾದವನ್ನು ಅಷ್ಟೇ ನಿಮಗೆ ಶುಭ ಫಲ ಪ್ರಾಪ್ತಿ ಆಗುತ್ತೆ ಅಂತ ನಮ್ಮ ಪದ್ಧತಿ. ಇದು ರಿಂಗ್ ರೋಡು. ನಾವು ಬಂದಿರೋದು ಜ್ವಾಲಾಮುಖಿ ದೇವಸ್ಥಾನಕ್ಕೆ. ಇವತ್ತಿಗೆ 3ನೇ ದಿನ, ಯಾಕಂದರೆ ನಾವು ಇವತ್ತಿಗೆ 3ನೇ ದಿನ ಸೇರಿ ಹೋಗ್ತಾ ಇರೋದು. ಗುರುಗಳು ಸಿಕ್ಕಿರಲಿಲ್ಲ, ಸಂಪೂರ್ಣ ಮಾಹಿತಿ ಅವ್ರುಗಳಿಂದ ಪಡ್ಕೋಬೇಕಿತ್ತು. ಸೊ ಹಾಗಾಗಿ ಅವ್ರನ್ನೇ ಕಾಯ್ತಾ ಇದ್ದೀವಿ. ಇವತ್ತು ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ಹೆಂಗೂ ಸೋಮವಾರ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಹೋಗ್ತಾ ಇದ್ದೀವಿ. ಇದು ಉತ್ತನಹಳ್ಳಿ ಒಳಗಡೆ ಬಂದರೆ ಏಳಿಗೆ ಉಂಡಿ. ಬಸ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಬಸ್ಗಳು ತುಂಬ ಬರುತ್ತೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನೋಡಿ ಎಷ್ಟೊಂದು ರಶ್ ಇದೆ ಅಂತ. ಪಾರ್ಕಿಂಗಲ್ಲಿ ಸಖತ್ ಬರೀ ಕಾರ್ಗಳೇ ಇದ್ದಾವೆ. ಮೇಲ್ಗಡೆ ಹೋಗೋಣ, ಗಾಡಿ ಮೇಲ್ಗಡೆನೇ ಹಾಕಿಡೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಜ್ವಾಲಾಮುಖಿ ಟೆಂಪಲ್ ಇದಿರೋದು ಉತ್ತನಹಳ್ಳಿ ರೋಡಲ್ಲಿ. ಉತ್ತನಹಳ್ಳಿ ರಿಂಗ್ ರೋಡ್ ಒಳಗಡೆ ಬಂದರೆ ಏಳಿಗೆ ಉಂಡಿ ಅಂತ ಇಲ್ಲಿಗೆ ಬಸ್ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ನಾವಿಲ್ಲಿಗೆ 3ನೇ ದಿನ ಬರ್ತಾ ಇರೋದು. ಸತತವಾಗಿ 3ನೇ ದಿನಕ್ಕೆ ಬಂದಿದ್ದೀವಿ. ಇವತ್ತು ಇಲ್ಲಿ ಗುರುಗಳು ಸಿಗ್ತೀನಿ ಅಂತ ಹೇಳಿದ್ದಾರೆ. 3 ದಿನ ಮೊನ್ನೆ ಬಂದಿದ್ವಿ, ಗುರುಗಳು ಸಿಕ್ಕಿರಲಿಲ್ಲ. ಇವತ್ತು ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ಸೋಮವಾರ ಅಮಾವಾಸ್ಯೆ ಬೇರೆ ಆಗಿರೋದ್ರಿಂದ ವಿಶೇಷ ಪೂಜೆನೂ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮಗೆ ಗರ್ಭಗುಡಿನಲ್ಲಿ ಮೇಯ್ನ್ ದೇವ್ರನ್ನ ತೋರಿಸಂಗಿಲ್ವಂತೆ, ಮೂಲ ದೇವ್ರನ್ನ ನಾವು ಅಲ್ಲಿ ಕ್ಯಾಪ್ಚರ್ ಮಾಡೋಂಗಿಲ್ವಂತೆ. ಸೊ ಹಾಗಾಗಿ ಸುತ್ತಮುತ್ತ ಏನೇನಿದೆ ಅದನ್ನು ತೋರಿಸ್ತೀವಿ. ಸಾಲದಕ್ಕೆ ನಿಮಗೆ ದೇವಸ್ಥಾನದ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡೋದ್ರ ಪ್ರಯತ್ನವಾಗಿ ನಾವು 3ನೇ ದಿನ ಬಂದಿದ್ದೀವಿ. ಬನ್ನಿ ಕೇಳೋಣ ಫಸ್ಟು. ಊಟದಲ್ಲಿ ಹೋಗ್ತಾ ಇದ್ದೀವಿ. ಟೈಮಿಗಾಗಲೇ 1:30 ಆಗ್ತಾ ಬಂತು. ಊಟದ ವ್ಯವಸ್ಥೆ ಇದೆ. ನಾವೀಗ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಮೇನ್ ಗೇಟ್ ಅಲ್ಲೂ ಇದೆ, ಇಲ್ಲಿಗೆ ಹೋಗ್ತಾ ಇದ್ದೀವಿ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿಂದಲೇ ಹೋಗ್ಬೇಕು. ಎಷ್ಟು ಕೆಜಿ ಮಾಡ್ತೀರಾ ಸರ್? ಜನ ಯಾವ ರೀತಿ ಗೊತ್ತಾರ ಆ ರೀತಿ ಅಮ್ಮ ಸೇರೋರು ಅಂತ ಜಾಸ್ತಿ ಹೋಗ್ತದೆ. ಹೌದಾ? ಎಷ್ಟು ಕೆಜಿ ಪಾತ್ರೆ ಇದು? ಇದು 65 ಕೆಜಿ. 65 ಕೆಜಿನಾ?
ಇದು ಫುಲ್ ಮಾಡಿದ್ರಾ? ಹೌದು ಫುಲ್ಲು. ಇದು ಮೊದಲನೇ ಪಾತ್ರೆ ಎರಡನೇ ಪಾತ್ರೆ ಇದು? ಇದು ಮೊದಲನೇ ಪತ್ರ. ಮೊದಲನೇ ಪಾತ್ರೆ. ಮಧ್ಯಾಹ್ನ ಮಾತ್ರ ಇರುತ್ತಾ? 12:30ಯಿಂದ 3 ಗಂಟೆ. ದಿನ ಇರುತ್ತಾ ಇಲ್ಲ ಅಂದರೆ ವಾರದಲ್ಲಿ ಒಂದು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ. ಹುಣ್ಣಿಮೆ ದಿನ ಅಮಾವಾಸ್ಯೆ. ಇದು ತಾತ್ಕಾಲಿಕವಾಗಿ ಅದು ಹಾಂ ಅದಕ್ಕಿಂತ ಮೊದಲೇ ಎವ್ರಿ ಡೇ ಇತ್ತು. ಹಾಂ ಹಾಂ ಇದು ಕೆಲ ಕಾಂಪೌಂಡ್ ಕೆಲಸ ನಡೀತಿರೋದ್ರಿಂದ ಹಾಂ. ಈ ರೀತಿ ಮಾಡಿದ್ವಿ. ಹೌದಾ? ಮತ್ತು ಕೊರೋನಾಗಿನ ಮುಂಚೆ ಎಲ್ಲ ಡೈಲಿ ಮುಂಚಿತ ಎವ್ರಿ ಡೇ ಇತ್ತು. ಹಾಂ ಹಾಂ ಅವಾಗಿಲ್ಲ. 3:30 ಹಾಂ ಪ್ರತಿದಿನ ಪಾಯಸ, ಅನ್ನ ಸಾರು, ಅನ್ನ ತಿಳಿಸಾರು, ಅನ್ನ ಮಜ್ಜಿಗೆ ಈ ರೀತಿ ಸಿಸ್ಟಮ್ ಕುಣಿಸ್ಕೊಂಡು ಟೇಬಲ್ ಸಿಸ್ಟಮಲ್ಲಿ ಹಾಂ ಹಾಂ ಅವಾಗೆಲ್ಲ ಅಡುಗೆ ಬಸ್ತಿತ್ತು. ಹಾಂ ಈಗ ಸಿಲಿಂಡರ್ ಸಮಸ್ಯೆಯಿಂದ ಹಾಂ ಹಾಂ. ಬಾತ್ಗಳು ಮಾಡ್ತಾ ಇದ್ದೀವಿ. ಮತ್ತೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಮತ್ತೆ ಓ ಇನ್ನೊಂದು ರೌಂಡಿಗಾ? ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಈಗ ಕ್ಲೋಸ್ ಆಗಿದೆ. ಮತ್ತೆ ಅವರು ಓಪನ್ ಮಾಡೋದು ಇನ್ನೊಂದು 1 ಗಂಟೆ ಟೈಮ್ ಬಿಟ್ಟು 3 ಗಂಟೆ 3:30ಗೆ ಓಪನ್ ಮಾಡ್ತಾರೆ. ಈ ಸಮಯದಲ್ಲಿ ತಾಯಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಳೆ ದೇವಸ್ಥಾನ ತಾವು ನೋಡಿದ್ರಲ್ಲ ಮೇಡಮ್ ಅವರೇ? ಹೌದೌದು ನೋಡಿದ್ದೀನಿ. ತುಂಬ ಹಳೇದು ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಅದು ಚೋಳರ ಕಾಲದ ದೇವಸ್ಥಾನ ಇತ್ತು. ಚೋಳರದ ಇದು? ಹೌದು, ಚೋಳರ ಕಾಲದಲ್ಲಿ ಕಟ್ಟಿದ್ದು, ಚೋಳರ ಕಾಲದಲ್ಲಿ ಕಟ್ಟಿದ್ದು. ನಿರ್ಮಾಣ ಮಾಡಿದ್ದಲ್ಲ ಗೋಡೆಗಳೆಲ್ಲ. ಇದೆಲ್ಲ ಒಂದು ಪುನರ್ನಿರ್ಮಾಣ ಮಾಡೋಂಥ ಸೌಭಾಗ್ಯ ಆ ತಾಯಿ ಕೃಪೆ ಎಲ್ಲ ನನಗೆ ಸಿಕ್ಕಿದೆ. ಒಳಾಂಗಣದ ಅಭಿವೃದ್ಧಿ ಮಾಡಿದ್ದು CSR ಫಂಡಿಂದ TVS ಕಂಪ್ನಿ ಮಾಡಿದ್ರು. TVS ಕಂಪ್ನಿ ಮಾಲೀಕರು. ಹೌದು, ಅವರು ಮತ್ತು ಅವರ ನೌಕರ ವರ್ಗದವರಿಗೆ ನಾನು ತುಂಬ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ, ದೇವಸ್ಥಾನದಲ್ಲಿ ಶೌಚಾಲಯ ಇರಲಿಲ್ಲ. ಈಗ ಪ್ರತ್ಯೇಕವಾಗಿ ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ ಶೌಚಾಲಯ ನಿರ್ಮಾಣ ಆಗಿದೆ. ಅದಾದ ನಂತರ ಹಳೆ ಗೋಡೆನ ತೆರವು ಮಾಡಿ ಈ ಹೊಸ ಕಾಂಪೌಂಡ್ ಕೂಡ ನಿರ್ಮಾಣ ಆಗಿದೆ. ಈಗ ಇದಕ್ಕೆ 1.5 ಕೋಟಿ ಸ್ಯಾಂಕ್ಷನ್ ಆಗಿದೆ. ಟಾಯ್ಲೆಟು 50 ಲಕ್ಷ ರೂಪಾಯಿ. ಇದೆಲ್ಲ ನಮ್ಮ ಅಧಿಕಾರಿ ವರ್ಗದವರು, ಪ್ರಾಧಿಕಾರದ ಅಧಿಕಾರಿ ವರ್ಗದವರ ಬೆಂಬಲದಿಂದ, ತಾಯಿ ಆಶೀರ್ವಾದದಿಂದ ಇವೆಲ್ಲ ಸೂಕ್ತವಾಗಿ ನೆರವೇರ್ತಾರೆ. ಈಗೆಲ್ಲ ಕೆಲಸಗಳು ನಡೀತಾ ಇದೆಯಾ? ನಡೀತದೆ ಮಾಡಬೇಕು. ಸ್ವಲ್ಪ ಪೆಂಡಿಂಗ್ ಆಗಿದೆ, ಅದನ್ನ ಫಾಲೋ ಅಪ್ ಮಾಡಿ ಯಾವ ಕಾರಣಕ್ಕೆ ಅಂತ ನೋಡಿ ಮಾಡಬೇಕು. ಈಗ ಅಧಿಕಾರಿ ವರ್ಗದವರು ಮತ್ತು TVS ಕಂಪ್ನಿಯವರಿಗೆ ಈ ಸಮಯದಲ್ಲಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಸರ್. 1ನೇ ತಾರೀಕು 1ನೇ ತಿಂಗಳು 2019ರಲ್ಲಿ ಇದು ಚಾಲನೆ ಕೊಟ್ಟಿದ್ದು. 19ರಲ್ಲಿ ಅಂದಿನ ನಮ್ಮದು ವ್ಯವಸ್ಥಾಪನಾ ಸಮಿತಿ ಅಂತ ಇತ್ತು. ಆ ಸಮಿತಿ ಅಧ್ಯಕ್ಷರು ಮತ್ತು ಇತರ ಎಲ್ಲ ಸದಸ್ಯರ ಸಹಕಾರದಿಂದ ಅವತ್ತು ಆರ್ಡರ್ ಕೊಟ್ಟು ಚಾಲನೆ ಮಾಡಿದ್ರು. ಅನ್ನದಾಸೋಹ ಅವತ್ತಿಂದ ನಿರಂತರವಾಗಿ ಸುಸೂತ್ರವಾಗಿ ಪ್ರತಿದಿನ 12:30ರಿಂದ 3:30 ತನಕ ಪಾಯಸ, ಅನ್ನ ಸಾರು, ಅನ್ನ ತಿಳಿಸಾರು ಈ ರೀತಿ ಟೇಬಲ್ ಸಿಸ್ಟಮ್ನಲ್ಲಿ ಭಕ್ತರಿಗೆ ಬರೋ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡುವಂಥ ಕಾರ್ಯಕ್ರಮಗಳನ್ನ ಆಗಿದೆ. ಹಮ್ಮಿಕೊಂಡಿದ್ದೀರಾ? ಹೌದು. ಸರಿ ಸರಿ. ಜಾತ್ರೆ ಎಲ್ಲ ನಡೀತದೆ ಸರ್? ಮಾಘ ಮಾಸದ 2ನೇ ಭಾನುವಾರ ಯಾವಾಗ ಬೀಳ್ತದೋ ಆ ಸಮಯದಲ್ಲಿ ಅಮ್ಮನವರ ಜಾತ್ರೆ ನಡೀತದೆ. ರಥೋತ್ಸವ ನಡೆಯುತ್ತೆ. ರಥೋತ್ಸವ ಇನ್ನೂ ಆಗಿಲ್ಲ, ಅದು ಜಾತ್ರೋತ್ಸವ ನಡೀತದೆ. ಜಾತ್ರೋತ್ಸವ ಮಾತ್ರ. ಜಾತ್ರೋತ್ಸವ. ರಥ ಇಲ್ಲ. ರಥ ಇಲ್ಲೂ ಇಲ್ಲ, ಆಜ್ಞೆ ಆಗಿಲ್ಲ. ಜಾತ್ರೆ ಫೆಬ್ರವರಿ ತಿಂಗಳು ಅಥವಾ ಮಾರ್ಚ್ ತಿಂಗಳಲ್ಲಿ ಬೀಳ್ತದೆ. ಪ್ರತಿ ದಿವಸ ಮಾಘ ಮಾಸದ 2ನೇ ಭಾನುವಾರ ಯಾವಾಗ ಬೀಳ್ತದೋ ಆ ಸಮಯದಲ್ಲಿ ಜಾತ್ರೆ ನಡೀತದೆ. ತುಂಬ ಒಳ್ಳೆ ಮಾಹಿತಿ ಕೊಡಿ. ಮತ್ತು ಈ ಸಮಯದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳೀಗ ಅವರಿಂದ ರಿಂಗ್ ರಸ್ತೆಯಿಂದ ದೇವಸ್ಥಾನದವರೆಗೂ 4 ಲೈನ್ ರಸ್ತೆ ಹೌದೌದು. ಮತ್ತು ಮಧ್ಯೆ ಡಿವೈಡ್ರು, ಅದು ಕ್ರಿಕೆಟ್ ಲೈಟ್ಗಳಿಗೆ 4,65,00,000 ಅವ್ರ ಕೊಟ್ಟು ಮಾಡ್ತೀವಿ. ಸ್ಯಾಂಕ್ಷನ್ ಆಗಿದೆ. ಮಾಡ್ತಿದ್ದಾರೆ. ಈಗ ರೋಡ್ ತುಂಬ ಚೆನ್ನಾಗಿದೆ. ಹೌದು. ಬರೋದಕ್ಕೆ ಬಸ್ಸಿನ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ. ಮುಖ್ಯಮಂತ್ರಿಗಳ ಕ್ಷೇತ್ರನೇ ಇದು, ವರ್ಣ ಕ್ಷೇತ್ರ. ಇಲ್ಲಿಂದ ಪ್ರಾರಂಭ ಆಗ್ತದೆ. ಇಲ್ಲಿಂದಲೇ ಪ್ರಾರಂಭ. ಅವರು ಕೂಡ ಅವರು ಮತ್ತು ಅವ್ರ ಮಗ ಸಿದ್ದರಾಮಯ್ಯನವರು ಸಹಕಾರ ಕೊಟ್ಟು ರಸ್ತೆ ಅಭಿವೃದ್ಧಿಗೆ ಬೇಗ ಕೊಡೋಕ್ಕೆ ಮಾಡ್ಕೊಡ್ತೀವಿ. ತುಂಬ ಥ್ಯಾಂಕ್ಸ್. ಧನ್ಯವಾದ.
ಹಾಂ, ತುಪ್ಪ ಹಾಕಿಲ್ಲ. ಸೌದೆ ಒಲೆಯಲ್ಲೇ ಮಾಡೋದು ನೀವು? ಅಂದರೆ ಸಿಲಿಂಡರ್ ಪ್ರಾಬ್ಲಮ್ ಅಂತ. ಈಗ ಮತ್ತೆ ಎಷ್ಟು ಕೆ ಜಿ ಇಟ್ಟಿದ್ದೀರಾ? ಈಗ 25 kg. ಎಷ್ಟು? 25 25 ಕೆ ಜಿ. ಫಸ್ಟು 65 ಕೆ ಜಿ ಮಾಡಿ 65 kg. ಈಗ 25. ಈಗ 25. ಅಂದರೆ 3 ಗಂಟೆ ತನಕ ಇರುತ್ತೆ. 3:30 ಗಂಟೆ ಇರುತ್ತೆ. 20 ಗಂಟೆ ಕೊಡ್ತಾ ಇದ್ದಾರೆ. ನಮ್ಮ ಟೈಮಿಂಗ್ಸ್ ಇರೋದೇ 3 ಗಂಟೆ. 3 ಗಂಟೆ. ಅದು ಹಿಡಿದ್ರೂ ಅದ್ರ ಮೇಲೆ ಕೊಡ್ತೀವಿ. 20 ಗಂಟೆ ಎಲ್ಲ ಭಕ್ತಾದಿಗಳು ಹೆಂಗೆ ಬರ್ತಾರೆ? ಈಗ ಬಾತ್ ಮಾಡಿ ಗ್ಯಾಸ್ ಇಲ್ಲ ಅನ್ನೋದ್ರಿಂದ ಇದು ಮಾಡ್ತಾ ಇರೋದು. ಗ್ಯಾಸ್ ಇದ್ರೆ ಅನ್ನ ಸಾಂಬಾರು ಪಾಯಸ ಮಜ್ಜಿಗೆ ಪ್ರತಿಯೊಂದು ಎಲ್ಲ ಇರುತ್ತೆ. ಸ್ವಲ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ. ಇದೊಂದು ಪ್ರಾಬ್ಲಮ್. ಫಸ್ಟು ತುಪ್ಪ ಹಾಕಿದ್ರೆ ಎಣ್ಣೆ ಹಾಕ್ತಾ ಇದ್ರೆ ಮಸಾಲೆ ಎಲ್ಲ ಫಸ್ಟೇ ರುಬ್ಬಿಟ್ಕೊಂಡಿರ್ತೀರ? ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಪುಡಿಗಳ ಎಲ್ಲ ಪುಡಿನೇ ರೆಡಿ ಮಾಡಲ್ಲ ನೀವೇ ತಯಾರಿಸಲ್ಲ? ಎಲ್ಲ ನಾವೇ ಮಾಡ್ಕೊಳ್ಳೋದು. ನೀವೇ ರೆಡಿ ಮಾಡಿ ಇಟ್ಕೊಬಿಡ್ತೀವಿ ಪುಡಿ. ಎಷ್ಟು ದಿನಕ್ಕೆ ಒಂದ್ಸರಿ ಮಾಡ್ಕೊತೀರಾ? 3 ತಿಂಗಳು 4 ತಿಂಗಳು ಒಂದ್ಸರಿ ಇದು ಮಾಡ್ತೀವಿ. ಒಂದ್ಸರಿ ಎಲ್ಲ ಥರ ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ಈಗ ಸಾಂಬಾರಿಗೆಲ್ಲ ಪೌಡರ್ ಅದು ಅಷ್ಟೇ. ಸಾಂಬಾರು ಪುಡಿನೂ ಅಷ್ಟೇ 3 ತಿಂಗಳು 4 ತಿಂಗಳಿಗೆಲ್ಲ ರೆಡಿ ಮಾಡಿದ್ದೀವಿ. ಈಗ ಇದು ಎಷ್ಟೊತ್ತಾಗುತ್ತೆ ಸರ್ ಒಂದು ಮುಗಿಸೋ ತನಕ? ಒಂದು ಅರ್ಧ ಗಂಟೆ 3 ಗಂಟೆ. ಮುಕ್ಕಾಲು ಗಂಟೆಗೆಲ್ಲ ಆಗುತ್ತಾ? ತುಪ್ಪ ಒಂದು ಅರ್ಧ ಕೆ ಜಿ ಎಷ್ಟು ಹಾಕಿದ್ದೀರಾ? ಒಂದು ಅರ್ಧ kg ಹಾಕ್ತೀನಿ. ಎಣ್ಣೆ ಜಾಸ್ತಿ ಆಗ್ತದೆ. ಎಣ್ಣೆ ಜಾಸ್ತಿ ಹಾಕ್ತೀರಾ? ಟೇಸ್ಟಿಗೆ ಅಷ್ಟೇ ತುಪ್ಪ ಹಾಕೋದು? ಟೇಸ್ಟಿಗೆ ಅಷ್ಟೇ ತುಪ್ಪ ಹಾಕೋದು. ಅದು ಸ್ವಲ್ಪ ಕೆಂಡ ಬೀಳೋ ತನಕ ಕಷ್ಟ ಅಲ್ವಾ ಸರ್? ಸ್ವಲ್ಪ 10 ಗಂಟೆ. ಹೌದೌದು. ಎಷ್ಟು ಲೀಟ್ರ್ ಹಾಕ್ತೀರಾ ಸರ್ ಎಣ್ಣೆನ? 25 ಕೆ ಜಿಗೆ 4 ಕೆ ಜಿ ಅಷ್ಟು. 5 ಲೀಟ್ರ್ 1 kg ತುಪ್ಪ 4 ಲೀಟ್ರ್ ಎಣ್ಣೆ. ಹಾಂ ಸರಿ. 1 ಕೆ ಜಿ ತುಪ್ಪ 4 ಲೀಟ್ರಿಂದ 5 ಲೀಟ್ರ್ ಎಣ್ಣೆ. ಸೌದೆ ಬೇಗ ಹುರಿದ್ರೆ ಕಾವು ಚೆನ್ನಾಗಿ ಬರುತ್ತೆ. ಹೌದಲ್ವಾ? ಹಾಂ ಹೌದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಅಡುಗೆನಲ್ಲಿ? ನಾನು ಇಲ್ಲಿ ಇನ್ನೇನು ಈಗ ಓಪನ್ ಆಗಿ 1.5 ವರ್ಷ ಆಗ್ತು. 1.5 ವರ್ಷ ಆಯ್ತಾ? ಹಾಂ ಸರಿ ಸರಿ. ವಾರದಲ್ಲಿ 3 ದಿವಸ. ವಾರದಲ್ಲಿ 3 ದಿನ? ಹಾಂ. ಮೊದಲೆಲ್ಲ ಡೈಲಿ ಇತ್ತಂತೆ? ಇಲ್ಲೆಲ್ಲ ಡೈಲಿ ಇರ್ತಿತ್ತು. ಈ ಕೊರೋನಾ ಬಂತು ನೋಡಿ, ಅವಾಗಿಂದ ಸ್ಟಾಪ್ ಮಾಡಿ ವಾರದಲ್ಲಿ 3 ದಿವಸ ಮಾಡಿದ್ದಾರೆ. ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿನ ಕಂಪಲ್ಸರಿ ಇದ್ದೇ ಇರುತ್ತೆ. ಕಂಪಲ್ಸರಿ ಇದೆ. ಅಮಾವಾಸ್ಯೆ ಹುಣ್ಣಿಮೆ ಎಕ್ಸ್ಟ್ರಾ. ಹಾಂ ಸರಿ. ಇವತ್ತು ಸೋಮವಾರ ಹಾಂ ಹಾಂ ಹೌದು. ಇದು ಇವತ್ತು ಎಷ್ಟು ಹೌದು ಹೌದು. ಈಗ ಇಷ್ಟು ಖಾಲಿ ಆಗಿದೆ. ಖಾಲಿ ಆಗುತ್ತೆ ಈಗ ಮಾಡೋದನ್ನು ಖಾಲಿ ಆಗುತ್ತೆ. ಹೆಂಗೆ ಬರ್ತಾ ಇದಾರಲ್ವಾ ಅಪ್ಪಿ? ಮೋಸ್ಟ್ಲಿ ಹುಷಾರಿಲ್ಲ ಅನ್ಸುತ್ತೆ ಅವ್ರಿಗೆ. ಮಲ್ಲಿಕಾರ್ಜುನ ಅಂದ್ಬಿಟ್ಟು ಇಲ್ಲಿ ನಾವು 25-26 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಹೌದಾ? ಸರಿ. ನಮಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ಬೇಕು. ಅಮ್ಮನವ್ರ ಬಗ್ಗೆ ಮಾಹಿತಿ ಬೇಕು. ಇದು ಜ್ವಾಲಾ ತ್ರಿಪುರಸುಂದರಿ ಅಂತ ಅಮ್ಮನವರು ಚಾಮುಂಡೇಶ್ವರಿಯ ತಂಗಿ. ಇವಳು ರಕ್ತ ಬೀಜಾಸನ ಸಂಹಾರ ಮಾಡಬೇಕಾದ್ರೆ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದರೆ ಒಬ್ಬ ರಾಕ್ಷಸ ಬಿಡ್ತಾರೆ. ಆದ ಕಾರಣದಲ್ಲಿ ಅವಳು ತಾಯಿ ಏನು ಮಾಡ್ತಾಳೆ, ಎಷ್ಟೇ ಜನ ಸಂಹಾರ ಮಾಡಿದ್ರೆ ರಕ್ತ ಬೀಳ್ತಾ ಇರ್ತಾರೆ, ರಾಕ್ಷಸ ಬಿಡ್ತಾ ಇರ್ತಾರೆ, ಸಂಹಾರ ಮಾಡೋಕ್ಕಾಗಲ್ಲ, ನಿಶಕ್ತಳಾಗ್ಬಿಡ್ತಾರೆ. ಆಗ ಅವಳು ತನ್ನ ದೇವರನ್ನು ತೆಗೆದು ಹಾಕಿ ಕೌಶಿಕಿ ಅಂತ ಕೂಗಿದಾಗ ತಾಯಿ ಪ್ರತ್ಯಕ್ಷನಾಗ್ತಾಳೆ, ತದ್ರೂಪ. ಅವಳು ಏನು ಮಾಡ್ತಾರೆ, ಬಂದಾಗ ಏನು ಅಕ್ಕನ ಸಮಸ್ಯೆ ಏನು ಅಂತ ಕೇಳ್ತಾರೆ. ಆಗ ನಾನು ಸಂಹಾರ ಮಾಡ್ತಕ್ಕಂಥ ರಾಕ್ಷಸನ ರಕ್ತವನ್ನು ಪಾನ ಮಾಡು, ನಿನ್ನ ನಾಲಿಗೆಯನ್ನು ಚಾಚಿ ಯುದ್ಧ ಭೂಮಿಯನ್ನಾಗಿ ಮಾಡಿ ನೀನು ಪಾನ ಮಾಡಿದ್ರೆ ನಾನು ರಾಕ್ಷಸನ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಏನು ಮಾಡ್ತಾಳೆ, ತಾಯಿ ತನ್ನ ನಾಲಿಗೆಯನ್ನು ಚಾಚ್ತಾಳೆ, ನಾಲಿಗೆಯೇ ಭೂಮಿ ಆಗ್ಬಿಡುತ್ತೆ. ಆ ಭೂಮಿ ಮೇಲೆ ಅವಳು ಎಲ್ಲ ಸಂಹಾರ ಮಾಡಿದಂಥದ್ದೆಲ್ಲ ರಕ್ತವನ್ನೆಲ್ಲ ತಾಯಿ ಕುಡಿದು ಬಿಡ್ತಾಳೆ. ಅದರಿಂದ ತಾಯಿಗೆ ಚತುರ್ಬಾಹು, ಪಾನಹಸ್ತ, ಖಡ್ಗಹಸ್ತ, ತ್ರಿಶೂಲ ಹಸ್ತ, ಡಮರುಗ ಹಸ್ತ ಇದೆ. ಕೈಲಿ ಪಾನ ಎಳೆದಿದ್ದಾರೆ. ಆ ಬಿದ್ದಂಥ ರಕ್ತವನ್ನು ಹಾಕಿ ತಾಯಿ ಕುಡಿದು ಬಿಡ್ತಾಳೆ. ಇವತ್ತು ಅದು ಸಾಂಕೇತಿಕವಾಗಿ ನಾಲ್ಗೆ ಹೊರಗಡೆ ಚಾಚ್ಕೊಂಡಿದ್ದೇವೆ ಅಂತ. ಅದರಿಂದ ತಾಯಿಗೆಲ್ಲ ಇದು ಆದಮೇಲೆ ಅವಳು ಅಕ್ಕ ತಂಗಿ ಗಿಫ್ಟ್ ಕೊಡ್ತಾಳೆ. ನಿನ್ನಿಂದ ನನಗೆ ಜೈಕಾರ ಆಗಿದೆ, ನಿನ್ನಿಂದ ನನಗೆ ಒಳ್ಳೆಯದಾಗಿದೆ, ಕೀರ್ತಿ ನಿನ್ನಿಂದ ಬಂದಿರೋದು ನನಗೆ ಅಂತ ಹೇಳಿ, ನೀನು
ಆಗ್ನೇಯ ದಿಕ್ಕಿನಲ್ಲಿ ರಾಮನಾಥಗಿರಿ ಅಂತ ಇದೆ. ಅಲ್ಲಿ ಹೋಗಿ ಅವರ ಅನುಜ್ಞೆಯನ್ನು ಪಡೆದು ಅಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥ ಗಳಿಸು. ಬಂದಂಥ ಭಕ್ತಾದಿಗಳು ನಿನ್ನಲ್ಲಿ ದರ್ಶನ ಮಾಡಿ ನನ್ನಲ್ಲಿ ಬರಲಿ ಮೊದಲು ಅಂತ ಅವಳು ತಾಯಿ ಗಿಫ್ಟ್ ಕೊಡ್ತಾಳೆ ತಂಗಿಗೆ. ಈಗಲೂ ತಿಳಿದವರು ಇಲ್ಲಿ ಬಂದು ತಾಯಿಯನ್ನ ದರ್ಶನ ಮಾಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪದ್ಧತಿ ಇಲ್ಲೂ ಇದೆ. ಇದು ರಾಮನಾಥಗಿರಿ ಅಂತ. ಈಶ್ವರ ಇಲ್ಲಿ ಪ್ರಧಾನ, ನಮಗೆ ಪೂರ್ವಾಭಿಮುಖ ಇರ್ತಕ್ಕಂಥದ್ದು ಶಿವನೇ ಪ್ರಧಾನ. ಅಮ್ಮನವರು ಹೆಸರುವಾಸಿನಲ್ಲಿದ್ದಾರೆ. ಯಾಕೆ ಅಂತಂದ್ರೆ ರಾಮ ಬಂದು ಅಜ್ಞಾತವಾಸದಲ್ಲಿ ಇಲ್ಲಿ ವಾಸ ಮಾಡ್ತಾ ಪೂಜೆ ಮಾಡ್ತಾರೆ, ಅಜ್ಞಾತವಾಸ ಮಾಡ್ಬೇಕಂತ. ಆಗ ರಾಮ ಪೂಜೆ ಮಾಡಿದ್ರೆ ರಾಮನಾಥೇಶ್ವರ ಅಂತ ಹೆಸರು ಬರುತ್ತೆ. ಇಲ್ಲಿ ಅವರ ಸ್ವಾಮಿಯನ್ನು ಅನುಜ್ಞೆ ತಗೊಂಡು ಇಲ್ಲಿ ತಾಯಿ ನೆಲೆಸಿರ್ತಕ್ಕಂಥದ್ದು. ಇವರು ಪ್ರಧಾನವಾಗಿ ಇಲ್ಲಿ ನೋಡಿ, ಯಾವುದೇ ಕಡೆ ಹೋದ್ರೂ ನಾವು ಪೂರ್ವ ಪಶ್ಚಿಮ ಅಭಿಮುಖವಾಗಿ ಯಾವುದೇ ದೇವಸ್ಥಾನಗಳಿಲ್ಲ. ಇಲ್ಲಿ ಭಾಳ ವಿಶೇಷವಾಗಿದೆ. ಸ್ವಾಮಿ ಪೂರ್ವಕ್ಕಿದ್ದಾರೆ, ಅಮ್ಮನವರು ಪಶ್ಚಿಮಕ್ಕಿದ್ದಾರೆ. ಇವರು ಇರ್ತಕ್ಕಂಥದ್ದು ಇವರು ದಾಂಪತ್ಯಗಳ ಸೂಚನೆಯನ್ನು ಸೂಚಿಸಲ್ಲ. ಇವರು ದಾಂಪತ್ಯಗಳಲ್ಲ ಅಂತ ಒಂದು ಸೂಚನೆ ಇದೆ ಆಗಮಶಾಸ್ತ್ರ. ಇವರು ಪೂರ್ವ ಮತ್ತು ಪಶ್ಚಿಮ ಅಭಿಮುಖವಾಗಿದ್ದಾರೆ. ಅದು ಸಾಂಕೇತಿಕವಾಗಿ ಇಲ್ಲಿ ಪಾದಗಳಿದೆ, ಮುಂದ್ಗಡೆ ಪಾದ ನೋಡೋದ್ರಲ್ಲ, ಅಲ್ಲೇನು ಅಂತಂದರೆ ನೀವು ಇಲ್ಲಿ ದರ್ಶನ ಮಾಡ್ತೀರಾ, ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ದರ್ಶನ ಮಾಡಿದ್ರೆ ಪಾದವನ್ನು ಅಷ್ಟೇ ನಿಮಗೆ ಶುಭ ಫಲ ಪ್ರಾಪ್ತಿ ಆಗುತ್ತೆ ಅಂತ ನಮ್ಮ ವದಂತಿ. ಇದು ಇಷ್ಟು ಮಾಹಿತಿ. ಆಮೇಲೆ ಇಲ್ಲಿ ಕೆಲವರು ನಮಗೆ ಫೆಬ್ರವರಿ ತಿಂಗಳಿನಲ್ಲಿ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಲಕ್ಷಾಂತರ ಜನ ಬರ್ತಾರೆ ಅವಾಗಲೂ. ಆಮೇಲೆ ಮಕ್ಕಳಾಗದಿದ್ದವರು ಇಲ್ಲಿ ಬಂದು ತಾಯಿ ಹತ್ರ ಅರ್ಸ್ಕೊಂಡು ಹೋದರೆ ಮಕ್ಕಳು ಬೇಡಿಕೆ ಇಟ್ಟು ಹೋದರೆ ಮಕ್ಕಳಾಗ್ತಕ್ಕಂಥದ್ದಿದೆ. ಪ್ರತಿ ಪೌರ್ಣಮಿಲಿ ಪಿಂಡ್ ಪ್ರಸಾದ ಕೊಡ್ತಾರೆ, ಮಕ್ಕಳಾಗುತ್ತೆ. ಆಮೇಲೆ ಇಲ್ಲಿ ನಾಮಕರಣ ಅದು ಇದು ಮತ್ತೊಂದು ಎಲ್ಲ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಹಾರಾಜರ ಮನೆತನದವರಿಗೆ ಇಲ್ಲಿ ವರಪ್ರಸಾದ ಹಾಗೆ ಅವರು ರಾಜ್ಯ ಸುಭಿಕ್ಷೆ ಆಗುತ್ತೆ. ಅದರಿಂದ ವರಪ್ರಸಾದ ಇಲ್ಲಿ ಭಾಳ ಪ್ರಾಧಾನ್ಯತೆ. ತಾಯಿ ಕೊಟ್ಟದ್ದು ಎಲ್ಲ ಖಂಡಿತವಾಗಿ ನೆರವೇರುತ್ತೆ, ಯಾವ ಫೇಲ್ ಇಲ್ಲ. ಎಲ್ಲ ಸುಮಾರು ಇಲ್ಲಿ ಅಮ್ಮನವ್ರ ಹತ್ರ ವರಪ್ರಸಾದಕ್ಕೆ ಭಾಳ ಪ್ರಾಧಾನ್ಯತೆ ಇದೆ. ಇಲ್ಲಿ ಮಾಂಸಾಹಾರಿಗಳು ತುಂಬಾ ಜನ ಇದ್ದಾರೆ, ಮಾಂಸಾಹಾರಿ ಇದ್ದಾರೆ. ಇವತ್ತು ತಾಯಿನ ಅರ್ಕೆ ಮಾಡ್ಕೋತಾರೆ, ಅವರೆಲ್ಲ ಬಲಿ ಎಲ್ಲ ಕೊಡ್ತಾರೆ. ಮೊದಲು ಇಲ್ಲೇ ಎಲ್ಲ ಮಾಡ್ತಾ ಇದ್ರು, ಸುಮಾರು ಒಂದು 20-25 ವರ್ಷದಿಂದ. ಇಲ್ಲೆಲ್ಲ ಈಗ ಇದನ್ನೆಲ್ಲ ನಿಲ್ಲಿಸಿ ಪ್ರಾಣಿ ನಿಷೇಧ ಮಾಡಿದ್ರು, ಅಂತ್ಯ ಮಾಡಬಾರ್ದು. ಇವರು ಇಲ್ಲಿಂದ ತೀರ್ಥ ತಗೊಂಡು ಹೋಗ್ತಾರೆ. ತೀರ್ಥ ತಗೊಂಡಾಗ ಆ ಕಡೆ ರಿಂಗ್ ರೋಡಿಂದ ಆಚೆಗಳು ಚೌಟ್ರಿಗಳು ಮಾಡಿದ್ದಾರೆ. ಅವ್ರ ಚೌಟ್ರಿನಲ್ಲೇ ಎಲ್ಲ ಅವ್ರು ಬಂದು ಬಳಕೆ ಕರ್ಕೊಂಡು ಅಲ್ಲಿ ಮಾಡ್ಕೋತಾರೆ. ಇಲ್ಲಿಗೇನು ಅಂತ ಇಲ್ಲಿಗೆ ಏನು ತರಾಗಿಲ್ಲ, ಏನಿಲ್ಲ, ನೈವೇದ್ಯ ಏನಿಲ್ಲ. ತೀರ್ಥ ಪೂಜೆ ಮಾಡಿಸ್ತಾರೆ, ತೀರ್ಥ ತಗೊಂಡು ಅವ್ರು ಮಾಡ್ಕೊಂಡು ಅವ್ರು ಬಲಿ ಅಲ್ಲೇ ಕೊಟ್ಕೊಂಡು ಹೊರಗಡೆ ಮಾಡ್ಕೊತಾರೆ. ಇಲ್ಲಿಗೆ ಏನು ಮತ್ತೆ ಇನ್ನ ಏನು ವಿಶೇಷತೆ ಇಲ್ಲೇನಾದ್ರು ಉದ್ಭವ ಆಗಿರೋದ? ಯಾವುದು ಇಲ್ಲ, ಅವರು ಅಮ್ಮನವರು ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಇದು ಉತ್ತನಹಳ್ಳಿ ಅಂತ. ಈ ಉತ್ತನಹಳ್ಳಿಯಲ್ಲಿ ಉತ್ತದ ಒಳಗಡೆ ಇರ್ತಾಳೆ ತಾಯಿ. ಉತ್ತದ ಒಳಗಡೆ ಇರ್ತಾಳೆ ತಾಯಿ. ಮಹಾರಾಜನ ಕನಸಲಾದಾಗ ಅವ್ರು ಬಂದು ಅದನ್ನು ಕ್ಷೀರಾಭಿಷೇಕ ಮಾಡಿ ಅದನ್ನು ತೆಗೆದು ಅವ್ರನ್ನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಾಗ ವರಪ್ರಸಾದ ಆಗುತ್ತೆ. ಅದರಿಂದ ಅದು ಯಾವಾಗಲೂ ದೇವಸ್ಥಾನ ಹಳ್ಳದಲ್ಲಿದೆ, ನಮ್ಮ ದೇವಸ್ಥಾನ ಉತ್ತದ ಕೆಳಗಡೆ. ಅದರಿಂದ ಇದು ಉತ್ತದ ಒಳಗಡೆ ಇದ್ದಂಥ ಅಮ್ಮನವರು. ಅದಕ್ಕೆ ಇದೊಂದು ಇತಿಹಾಸ. ತುಂಬಾ ಧನ್ಯವಾದಗಳು. ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಇದೆಯಾ? ಇಷ್ಟೇನೆ. ತುಂಬಾ ಧನ್ಯವಾದ. ಸೀರೆಗಳು ದೇವಸ್ಥಾನಕ್ಕೆ ಬರೋಂಥ ಸೀರೆಗಳು. ಇವೆಲ್ಲ ಸೀರೆ ಬರ್ತಾ ಇರ್ತಾ ಅಮ್ಮನಿಗೆ. ಇದೆಲ್ಲ ಬಂದು ನಾವು ಏನು ಮಾಡ್ತೀವಿ ಅಂದ್ರೆ ಚಾಮುಂಡಿ ಬೆಟ್ಟ ನಮಗೆ ಹೆಡ್ ಆಫೀಸ್, ಅಲ್ಲಿ ಕಳಿಸ್ತೀವಿ. ಅಲ್ಲಿ ಎಲ್ಲ ಸೇಲ್ ಮಾಡೋದಕ್ಕೆ ಅವರು ಅದನ್ನ ರೈಟ್ ಇಷ್ಟು % ಅಂತ ಡಿಸ್ಕೌಂಟ್ ಕಳೆದು ಅಷ್ಟು ರೈಟನ್ನು ಹಾಕಿ ಭಕ್ತರಿಗೆ ಹಂಚ್ತಾರೆ ಅವರೇನ. ಏನು ಮಾಡ್ತಾ ಇದ್ದೀರಾ ಸರ್? ಏನು ಮಾಡ್ತಾ ಇದ್ದೀರಾ? ಬೂದು ಕುಂಬಳಕಾಯಿನಲ್ಲಿ ಮಾಡೋದಾ? ಇದು ಯಾರು ಹೇಳಿದ್ದು ಈ ಥರ ಮಾಡಿ ಅಂತ? ಸುಮಾರು ಜನಕ್ಕೆಲ್ಲ ಒಳ್ಳೇದಾಗಿದೆ ಸ್ವಾಮಿದು. 5 ಅಮಾವಾಸ್ಯೆ ಮಾಡಿ. ಹೌದಾ? ಎಲ್ಲಿಯವರು ನೀವು? ಅಗ್ರಹಾರದವರು, ಮೈಸೂರವರೇನೆ. ಪ್ರತಿ ಹುಣ್ಣಿಮೆಗೆ ಬರ್ತೀರಾ? ಅಮಾವಾಸ್ಯೆಗೆ ಮಾತ್ರ ಬರ್ತೀರಾ? ಇದು ಎಷ್ಟನೇ ಅಮಾವಾಸ್ಯೆ? 2ನೇದಾ? ಇದಕ್ಕಿಂತ ಮುಂಚೆಲ್ಲ ಬರ್ತಾ ಇದ್ರಿ? ಒಳ್ಳೇದಾಗಿದೆ. ಆಯ್ತಾಯ್ತು, ಒಳ್ಳೇದಾಗಲಿ ನಿಮಗೆ. ಧನ್ಯವಾದಗಳು. ಇದು 5 ಅಮಾವಾಸ್ಯೆಗೆ ಬಂದು ಈ ರೀತಿ ಅಪ್ಪ ಕಾಲೆಲ್ಲ ಸುಡ್ತಾ ಇದೆ. 5 ಅಮಾವಾಸ್ಯೆಗಳಿಗೆ ಬಂದು ಈ ರೀತಿ ಬೂದುಗುಂಬಳಕಾಯಿ, ಪುಟಾಣಿ ಬೂದುಗುಂಬಳಕಾಯಿನಲ್ಲಿ ಒಳಗಡೆ ಇರೋ ತಿರುಳನ್ನೆಲ್ಲ ತೆಗೆದು ಅದಕ್ಕೆ ಎಣ್ಣೆ ಹಾಕಿ ಹತ್ತಿ ಹಾಕಿ ಹೆಚ್ತಾರೆ. ಇದು 5 ಅಮಾವಾಸ್ಯೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂಥೇಳಿ ಈ ರೀತಿ ಮಾಡ್ತಾರೆ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೂಲ ವಿಗ್ರಹನ ಕ್ಯಾಪ್ಚರ್ ಮಾಡೋಂಗಿಲ್ಲ, ಹಾಗಾಗಿ ಮೇಲ್ಗಡೆನೆ ತೋರಿಸ್ತಾ ಇದ್ದೀವಿ. ತುಂಬ ಭಕ್ತಾದಿಗಳು ಅವ್ರು ಹೇಳಿದ ಪಾದ ಇದೇನೆ ನೋಡಿ, ದೇವಿ ಪಾದ ಇದು.
ಇದು ಉತ್ಸವ ಮೂರ್ತಿನ? ಇದು ಉತ್ಸವ ಮೂರ್ತಿ. ಹಾಂ ಹಾಂ ಹಾಂ. ಅದು ಮೂಲ ಮೂರ್ತಿ. ಮೂಲ ಮೂರ್ತಿದು ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿದ ಈ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನಾನು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹಾಂ, 2 ಒಂದು ಜಲ್ಲೆಲಿ 2 ಆಗುತ್ತಾ ಮೇಡಮ್? 2 3 ಸೈಜ್ ಇದ್ದಂಗೆ ಮೇಡಮ್. ಸೈಜ್ ಇದ್ದಂಗೆ. ಹಾಂ, ನಿಮ್ಗೆ ಇದೇ ವ್ಯಾಪಾರ? ಇದೆ. ಹಾಂ, ಸರಿ ಸರಿ. ಚಳಿ ಟೈಮಲ್ಲಿ ಸ್ವಲ್ಪ ಕಮ್ಮಿ ಅನ್ಸುತ್ತೆ, ಮಳೆಗಾಲದಲ್ಲಿ ಚಳಿ ಟೈಮಲ್ಲಿ ಅಲ್ವಾ? ಹೌದು ಮೇಡಮ್, ಅವ್ರು ಪರವಾಗಿಲ್ಲ. ಜಾಂಡೀಸ್ ಅವರು ಇರೋದೆಲ್ಲ ಕುಡಿತಾರೆ. ಹಾಂ, ಜಾಂಡೀಸ್ ಒಳ್ಳೇದಾ ಇದು? ತುಂಬ ಒಳ್ಳೇದು. ಹಾಂ, ಸರಿ ಸರಿ. ಇವತ್ತು ಸ್ವಲ್ಪ ಭಕ್ತಾದಿಗಳು ಜಾಸ್ತಿ ಇದ್ರು ಅನ್ಸುತ್ತೆ, ವ್ಯಾಪಾರ ಜೋರು. ಹಾಂ ಪರವಾಗಿಲ್ಲ ಮೇಡಮ್. ಹಾಂ ಹಾಂ. ಅಮಾವಾಸ್ಯೆ, ಮಂಗಳವಾರ, ಭಾನುವಾರ ಇಂಥ ದಿನ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷ ಜನ ಬರ್ತಾರೆ. ಹಾಂ, ನಿಮ್ಗೊಂಚೂರು ಅನುಕೂಲ ಆಗುತ್ತಲ್ವಾ? ಅನುಕೂಲ ಆಗುತ್ತೆ. ಹಾಂ, ತುಂಬ ಒಳ್ಳೇದಾಗುತ್ತೆ. ಹೌದೌದು. ಸರಿ, ಥ್ಯಾಂಕ್ ಯು.